ನಮ್ ಜೊತೆ ಪ್ರಯಾಣಿಕರಿದ್ದಾರೆ ಸರ್. ಈಗ ಮೊನ್ನೆ ಇದೇ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ರೈತ ಬಂದು ಪ್ರಯಾಣವನ್ನ ಬೆಳೆಸಬೇಕಾದ್ರೆ ವಿರೋಧ ವ್ಯಕ್ತಪಡಿಸ್ತಾರೆ, ನಿಲ್ಲಿಸ್ತಾರೆ, ಅವಮಾನ ಮಾಡ್ತಾರೆ, ನಿನ್ನ ಬಟ್ಟೆ ಸರಿ ಇಲ್ಲ ಸರ್. ಈಗ ನಿಮ್ಮ ಬಟ್ಟೆ ಶುದ್ಧವಾಗಿದೆ ಸರ್, ಬಟ್ಟೆಗೆ ಮಾತ್ರ ಬೆಲೆನಾ ಸರ್? ಇದೆಷ್ಟು ಸರಿ ಸರ್ ನೀವು ಹೇಳೋದಾದ್ರೆ? ಸರ್ ನಾವು ನೋಡ್ದಂಗೆನೆ ಇಲ್ಲ, ನಾವಿಲ್ಲೇ ಕೆಲಸ ಮಾಡೋದು, ಪ್ರತಿದಿನ ನೋಡ್ತಾ ಇರ್ತೀವಿ ನಾವು. ರೈತರು ತುಂಬಾ ಜನ ಬರ್ತಾರೆ, ರೈತರು ಹೋಗ್ತಾರೆ, ಅವ್ರಿಗೆ ಇನ್ನೊಂದು ಎಂಟ್ರಿ ಆಗೋದು ಗೊತ್ತಾಗಲ್ಲ, ಇಳಿಯೋದು ಗೊತ್ತಾಗಲ್ಲ, ಹತ್ತೋದು ಗೊತ್ತಾಗಲ್ಲ. ಅಂಥವ್ರನ್ನೆಲ್ಲ ತುಂಬಾ ಕೀಳ್ಮಟ್ಟಲ್ಲಿ ನೋಡ್ತಾರೆ ಮೆಟ್ರೋ ಇಂದ. ಪ್ಲಸ್ ಇನ್ನೊಂದು ಏನಾಗ್ತಾ ಇದೆ, ಇವಾಗ ಹೆಣ್ಮಕ್ಳು ಏನಿದ್ದಾರೆ ಬಟ್ಟೆ ಬಿಚ್ಚಾಕೊಂಡು ಓಡಾಡ್ತಾರೆ ಓಪನ್ ಅಪ್ ಆಗಿರ್ಬೇಕಂದ್ರೆ. ಅಂಥದ್ರಲ್ಲಿ ಇವರೆಲ್ಲ ದಿನನಿತ್ಯ ಅವ್ರು ವಾಸ ಮಾಡ್ತಾರೆ ರೈತರಿಂದ. ಅವ್ರೇನು ಊಟ ಮಾಡೋದ್ರಿಂದ ಎಲ್ಲ ಇರೋದ್ರಿಂದ ರೈತರಿಂದಾನೆ. ರೈತರಿಗೆ ಈ ಥರ ಅನ್ಯಾಯ ಮಾಡಿದ್ರೆ ಕೇಳೋರು ಯಾರು ಇಲ್ಲ, ಧ್ವನಿ ಎತ್ತವ್ರು ಯಾರು ಇಲ್ಲ. ಸೊ ನಿಮ್ಮ ಮೀಡಿಯಾ ಮುಖಾಂತರ ರೈತರಿಗೊಂದು ಸಹಾಯ ಆಗ್ಬೇಕು ಸರ್. ಸರ್ ಈಗ ಮೆಟ್ರೋ ಅಂತ ಹೇಳಿದ್ರೆ ಬರೀ ಈಗ VIP ಗಳಿಗೆ ಸೀಮಿತ ಆಗೋಯ್ತಾ ಸರ್? ನಮ್ಗೂ ನಿಮ್ಗೂ ಇಲ್ವಾ ಸರ್? ನಮ್ಗೂ ನಿಮ್ಗೂ ಇಲ್ವಾ ಸರ್? ಆಗಿದ್ರೆ ಸರ್ ಈಗ BMTC ಬಸ್ ಏನಿದೆ ಅದೇ ತರ ಇವರು ಮೆಟ್ರೋ ರೈಲ್ ಅಷ್ಟೇನೆ, ಬೇರೆ ಡಿಫ್ರೆನ್ಸ್ ಏನಿಲ್ಲ. ರೈತರು ಅದನ್ನ ಕಾಸು ಕೊಟ್ಬಿಟ್ಟೆ ಹೋಗೋದು, ಬಸ್ಸಲ್ಲಿ ಹೋದ್ರು ಕಾಸು ಕೊಟ್ಟೆ ಹೋಗೋದು. ಮೆಟ್ರೋಲ್ಲಿ ಬೇಗ ಹೋಗ್ಬೋದು ಅಂತ ರೈತರುಗಳು ಏನ್ ಮಾಡ್ತಾರೆ, ಅವ್ರು ಇವಾಗ ಬರ್ತಾ ಇದಾರೆ, ಅವರಿಗೆ ನಾವು ಎಜುಕೇಟ್ ಮಾಡಬೇಕು. ಅಂತರಲ್ಲಿ ಇವ್ರನ್ನ ಕೆಲ್ಸಕ್ಕೆ ತಗೊಂಡು ಇವ್ರನ್ನ ಸಂಬಳ ಕೊಟ್ಟಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಅಂದ್ರೆ ರೈತ ಬರ್ಲಿ, ಅಜ್ಜಿ ಬರ್ಲಿ, ತಾತ ಬರ್ಲಿ, ಹುಡುಗ ಬರ್ಲಿ, ಹುಡುಗಿ ಬರ್ಲಿ, ಇವ್ರು ಗೈಡ್ ಮಾಡಬೇಕು. ಈಗ ಯಾರೋ ಒಬ್ರಿಗೆ ನಮ್ಮ ಯೂತ್ಸ್ ಆಗಿಬಿಟ್ಟು ಯಾರೇ ಆಗಿರ್ಬೋದು, ಅವ್ರದ್ದೇನೇ ಒಂದು ಟಿಕೆಟ್ ಓಪನ್ ಆಗ್ತಿಲ್ಲ, ಗೇಟ್ ಓಪನ್ ಆಗ್ತಿಲ್ಲ ಅಂತ ಬಂದು ಹೆಂಗೆ ಹೆಲ್ಪ್ ಮಾಡ್ತಾರೆ ರೈತರುಗಳಿಗೆ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪನಾದ್ರು ಎಜುಕೇಟ್ ಮಾಡಿದ್ರೆ ರೈತರೆಲ್ಲ ಯಾರೋ ತರನ ಬೆಳ್ಬಿಡ್ತಾರೆ. ಈಗ ರೈತರಾಗ್ಬಿಟ್ಟು ಅವ್ರು ಅರ್ಧೋಗಿರೋ ಪಂಚೆ ಹಾಕೊಬೇಕು ಅಂದ್ರೆ ಇನ್ನೊಂದು ಮತ್ತೊಂದು ಅಂತ ಏನಿಲ್ಲ. ಅವ್ರು ಹೈ ಲೆವೆಲ್ ಬಂದ್ರು ಅವ್ರು ರೈತರು ಹೆಂಗೆ ಯಾವ್ದೇ ತರ ಬಟ್ಟೆ ಹಾಕೊಂಡು ರೈತಾನೆ. ಸೊ ಅವ್ರದ್ದು ಈ ತರ ಮಾಡಿರೋದು ತುಂಬಾ ಅನ್ಯಾಯ ಸರ್.